ಮುಖ್ಯಮಂತ್ರಿ ಸಿದ್ದರಾಮಯ್ಯಗಾಗಿ ವಿಶೇಷ ಪೂಜೆ. ಸಮಸ್ತ ಶೋಷಿತ ಸಮುದಾಯದ ಧೀಮಂತ ನಾಯಕ, ರಾಜ್ಯಕ್ಕೆ ಗ್ಯಾರಂಟಿಗಳನ್ನು ನೀಡಿದ ಸರದಾರ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ಮುಂದುವರಿಸಲಿ ಎಂದು ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿ ಬ್ರಿಗೇಡ್ ವಿಜಯಪುರ ಸಮಿತಿ ವತಿಯಿಂದ ಧೂಳಖೇಡ ಗ್ರಾಮದ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷ ದಯಾನಂದ ಕೋಳಿ ಶ್ರೀ ಶಂಕರಲಿಂಗ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದ ಸಮಸ್ತ ಶೋಷಿತ ವರ್ಗಗಳ ನಾಯಕರಾಗಿ ಎಲ್ಲರ ಉನ್ನತಿಗೆ ಶ್ರಮಿಸುವ ಕಳಂಕ ರಹಿತ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯನವರು ಮುಂದಿನ ಅಧಿಕಾರಾವಧಿ ಮುಂದುವರಿಸಲಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದು ಯಾರೇ ಪಕ್ಷದ ನಾಯಕರು ಷಡ್ಯಂತ್ರ ಮಾಡಿದರೂ ಕೂಡ ರಾಜ್ಯದ ಜನ ಒಪ್ಪುವುದಿಲ್ಲ. 2023ರಲ್ಲಿ ರಾಜ್ಯದ ಜನ ಸಿದ್ದರಾಮಯ್ಯನವರಿಗೆ ಅಧಿಕಾರ ನೀಡಿದ್ದಾರೆ. ಅದಕ್ಕಾಗಿ ಮುಂದಿನ 2028ರ ಚುನಾವಣೆಯನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಲಿ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲಿ. ಹಿಂದುಳಿದ ನಾಯಕರ ಬೆಂಬಲವಿದೆ ಎಂದು ಹೇಳಿದರು. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅರ್ಧ ಅಧಿಕಾರಾವಧಿ ಪೂರ್ಣಗೊಂಡಿದೆ. ಮುಂದಿನ ಅಧಿಕಾರಾವಧಿ ಅವರೇ ಮುಂದುವರೆಸಲಿ ಎಂದು ರಾಜ್ಯದ ಜನರ ಇಚ್ಛೆಯಿಂದ ಅದಕ್ಕಾಗಿ ನಾವು ಇಂದು ಧೂಳಖೇಡ ಗ್ರಾಮದ ಶ್ರೀ ಶಂಕರಲಿಂಗ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿಲೀಪ್ ಶಿವಶರಣ, ಸಿದ್ದರಾಮ ಮೈದರ್ಗಿ, ಕಲ್ಲಪ್ಪ ಗುಮತೆ, ರಾಘವೇಂದ್ರ ಗುಂಜೆ, ಲಕ್ಷ್ಮೀಕಾಂತ್ ಏಳಗಿ, ಬಂದೆ ನವಾಜ್ ಮುಲ್ಲಾ, ನಾಗೇಂದ್ರ ಸವಳಸಂಗ ಮತ್ತಿತರರು ಇದ್ದರು. ವರದಿ ವಿಠಲ್ ಕೊರತೆ. ಇವತ್ತು ಶಂಕರಲಿಂಗ ದೇವಸ್ಥಾನದಲ್ಲಿ ಬಂದು ಎಲ್ಲರೂ ಪುಷ್ಪಾಚರಣೆ ಮಾಡಿ ಅಭಿಷೇಕ ಮಾಡಿ ನಮ್ಮ ಸಿದ್ದರಾಮಯ್ಯ ಬ್ರಿಗೇಡ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 2.5 ವರ್ಷ ಕಾಲ ಅವಧಿ ಮುಗಿಸಿದರೆ ಇನ್ನೂ 2.5 ವರ್ಷ ಅವರೇ ಮುಂದುವರಿಬೇಕಂತೇಳಿ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ನಾವು ಕಾರ್ಯಕ್ರಮವನ್ನು ಧೂಳಖೇಡ ನಮ್ಮ ಅಧ್ಯಕ್ಷರ ಗೌಡ್ರ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕೆ ನಮಸ್ಕಾರ. ದಿವಸ ಶ್ರೀ ಗ್ರಾಮ ದೇವರಾದ ಶಂಕರಲಿಂಗನ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ದೇವರ ಅಭಿಷೇಕ ಮಾಡುವ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ದೀನ ದಲಿತರ, ಬಡವರ, ಹಿಂದುಳಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 2.5 ವರ್ಷ ಈಗ ಪೂರ್ತಿ ಮಾಡಿದ್ದಾರೆ. ಇನ್ನು ಮುಂದಿನ 2 ವರ್ಷ ಕಾಲ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ದೇವರಲ್ಲಿ ಒಂದು ಹರಕೆ ಹೊತ್ತು ಇವತ್ತಿನ ದಿವಸ ಅಭಿಷೇಕ ಕಾರ್ಯಕ್ರಮವನ್ನು ಮಾಡಿದ್ದೆವು. ಈ ದೇವರು ಶಂಕರಲಿಂಗ ಅವರಿಗೆ ಇನ್ನೂ ಹೆಚ್ಚಿನ ಬಲ ಕೊಟ್ಟು ಇನ್ನೂ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ಹೇಳಿ ನಮ್ಮೆಲ್ಲರ ಆಶೆ ಕೂಡ ಇದೆ, ಸಾರ್ವಜನಿಕರ ಆಶೆ ಕೂಡ ಇದೆ. ಆ ಪ್ರಕಾರ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ದೇವರಲ್ಲಿ ನಾವು ವಿನಂತಿಯಿಂದ ಬೇಡ್ಕೊತೀವಿ.